ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಜ್ಜಿ, ಎಲ್ಲ ನಿಮ್ಮಿಂದಾನೆ. ನೀವು ಖುಷಿಯಾಗಿದ್ರೆ ಮನೇಲಿರೋ ಎಲ್ಲರೂ ಖುಷಿಯಾಗಿರ್ತಾರೆ. ಇವಾಗ ಏನು ಊಟ ಮಾಡ್ತಿರೋ ಇಲ್ವೋ? ನಾನು ಇಷ್ಟೇ ಹೇಳಿದ್ರು ನಿಂಗೆ ಏನು ಅನ್ನಿಸ್ತಾ ಇಲ್ವೇನೆ? ನಿನ್ ತಲೆಗೇನು ಹೋಗ್ತಿಲ್ವೇನೆ? ಉಪವಾಸ ಬಿಟ್ಟು ಸಾಯ್ತೀನಿ. ಅಜ್ಜಿ, ಅಜ್ಜಿ, ನೀವು ಊಟ ಮಾಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಈಗ್ಲಾದ್ರೂ ನೀವು ದಾರಿಗೆ ಬರಲೇಬೇಕು. ಆಣೆ ಬೇರೆ ಮಾಡ್ಬಿಟ್ಟಿದ್ದೀನಿ. ಊಟ ಮಾಡಲಿಲ್ಲ ಅಂದ್ರೆ ನನ್ನ ಕತೆ ಅಷ್ಟೇ. ಮತ್ತೆ ಸರಿ, ನಿನ್ನ ಹಠನೇ ಮುಂದುವರಿಲಿ. ತಿನ್ಸು, ಕೂತ್ಕೊಳ್ಳಿ. ನೋಡಿದ್ರ, ಹಾಗೇ ಹೋಯ್ತು. ತಿನ್ನಕ್ಕೆ ಇಷ್ಟೆಲ್ಲ ಮಾಡಿದ್ರಿ ನೀವು. ಲಕ್ಷ್ಮಿ, ಅಜ್ಜಿಗೆ ಮಾತ್ರೆ ಕೊಟ್ಬಿಡು, ನೀನು ಊಟ ಮಾಡ್ಕೊ, ಓಕೆನಾ? ಹಸ್ಕೊಂಡಿರ್ಬೇಡ, ಆಯ್ತಾ? ನನಗೆ ಹಸುವಿಲ್ಲ ಅಕ್ಕ. ಯಾಕೆ? ಅಜ್ಜಿಗೆ ಹೇಳೋ ಡೈಲಾಗು ನಿಂಗೂ ಹೇಳ್ಬೇಕಾ? ನಿಂಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಬರ್ತೀಯಾ ಅಷ್ಟೇ. ಅಲ್ಲೇ ನಿಂತ್ಕೊಳ್ಳಿ. ನಾನು ಎಲ್ಲಿದ್ದೀನಿ? ನನ್ನನ್ನು ಯಾಕೆ ಇಲ್ಲ ಕರ್ಕೊಂಡು ಬಂದಿದ್ದೀರಾ? ಯಾರು ನೀವು? ಅಕಸ್ಮಾತ್ ಅವರಿಗೆ ಸ್ಟ್ರೆಸ್ ಆಯ್ತು ಅಂದ್ರೆ ಆ ಶಾಕಿಂದ ಯು ಮೇ ಲೂಸರ್ ಫಾರ್ ಎವರ್. ಹೇಳ್ತೀನಿ ಅಂತ ಎಲ್ಲ ಹೇಳ್ತೀನಿ. ಯು ಪ್ಲೀಸ್ ರಿಲ್ಯಾಕ್ಸ್. ಅಂತ್ರನಾ? ಯಾರದು? ನಾನಂತ್ರ ಅಲ್ಲ. ತಲೆಗೆ ಬಲ್ವಾಗಿ ಪೆಟ್ಟು ಬಿದ್ದಿರೋದ್ರಿಂದ ಹಳೇದೆಲ್ಲಾನು ಕಂಪ್ಲೀಟ್ ಆಗಿ ಮರ್ತು ಹೋಗಿದ್ದಾರೆ. ಓಕೆ, ನೀವು ಮೊದಲು ರಿಲ್ಯಾಕ್ಸ್ ಆಗಿ. ನೀವು ತುಂಬ ಸೇಫ್ ಆಗಿರೋ ಜಾಗದಲ್ಲಿದ್ದೀರಾ. ನಿಮ್ಗೇನೂ ಆಗಲ್ಲ. ನಾವು ನಿಮ್ಮ ಜೊತೆ ಇದ್ದೀವಿ. ಯಾವ ಪ್ರಾಬ್ಲಮ್ ಆಗಲ್ಲ. ಅತ್ತೆ, ಗಾಬರಿ ಆಗಬೇಡಿ, ನಾವೆಲ್ಲ ಇಲ್ಲೇ ಇದ್ದೀವಿ. ನಿಮ್ಗೇನೂ ಆಗಲ್ಲ. ನಿಮ್ಮ ಹೆಲ್ತ್ ಅಪ್ಸೆಟ್ ಆಗಿ ನೀವು ಬಿದ್ದುಬಿಟ್ಟಿದ್ರಿ. ನಾವೆಲ್ಲರೂ ನಿಮ್ಮನ್ನು ಕರ್ಕೊಂಡ್ಬಂದ್ವಿ. ನೀವು, ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ. ಅಂದ್ರ ನಿನ್ನ ಮೊದಲನೇ ಸತಿ ನೋಡ್ತಿರೋದಲ್ವಾ? ಇದಕ್ಕೆ ಮುಂಚೆ ನೀವು ಭೇಟಿಯಾಗಿಲ್ಲಲ್ಲ? ಅಯ್ಯೋ, ಅಂತ್ರ 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 ಯಾರದು ಅಂತ್ರ? ಪದೇ ಪದೇ ಹೆಸರು ಯಾಕೆ ಹೇಳ್ತಾ ಇದ್ದೀರಾ? ಯಾಕೆ ಅಂದ್ರೆ ನೀವೇ ಅಕ್ಕ. ಓ ನೋ, ನೀವ್ ಯಾರು? ನೀವ್ಯಾಕೆ ನನ್ನನ್ನು ಅಕ್ಕ ಅಂತ ಕರಿತಾ ಇದ್ದೀರಾ? ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ.
ಅದು ಅಲ್ಲದೆ ನಾನು ಅಂತರ ಅಲ್ಲ, ನಾನು ಪ್ರಾರ್ಥನಾ. ಅಂಡ್ ಮೋರ್ ಓವರ್ ಫಸ್ಟ್ ಟೈಮ್ ನಾನು ಲೈಫಲ್ಲಿ ಇವತ್ತೇ ನಿಮ್ಮ ಮುಖಗಳನ್ನ ನೋಡ್ತಾ ಇರೋದು. ನೋಡಿ, ನನ್ನ ಜೊತೆ ಆಟ ಆಡಬೇಡಿ. ದಯವಿಟ್ಟು ನನ್ನನ್ನು ಮನೆಗೆ ಕಳಿಸ್ಕೊಡಿ. ಆಯಿತು ಆಯಿತು, ನಿಮ್ಮನ್ನು ಮನೆಗೆ ಕಳಿಸ್ಕೊಡ್ತೀವಿ. ನೋಡಿ, ನೀವು ಮುಂಚೆ ಇದೇ ಮನೇಲಿದ್ರಿ, ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೆ. ಹೋಗ್ತಾ ಹೋಗ್ತಾ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ನೀವು ಜಾಸ್ತಿ ಸ್ಟ್ರೆಸ್ ತಗೋಬೇಡಿ, ಆರಾಮಾಗಿ ರೆಸ್ಟ್ ಮಾಡಿ. ನಾನು ನಿಮ್ಮ ಜೊತೆ ಇರ್ತೀನಿ ಆಯ್ತಾ? ನಿಮ್ಗೆ ಯಾವ ತೊಂದರೆ ಆಗೋಕ್ಕೂ ನಾನು ಬಿಡಲ್ಲ. ಏನೇ ಇರಲಿ, ಆಮೇಲೆ ಮಾತಾಡೋಣ. ಸದ್ಯಕ್ಕೆ ನಿಮ್ಮ ಹೆಲ್ತ್ ಸರಿ ಇಲ್ಲ, ನೀವು ರೆಸ್ಟ್ ಮಾಡಿ ಅಕ್ಕ, ಪ್ಲೀಸ್. ನೀವು ರೆಸ್ಟ್ ಮಾಡಿ, ಮಲ್ಕೊಳ್ಳಿ. ದುರ್ಗಾ ಅವರೇ, ಅಂದ್ರ ಅಕ್ಕ ರೆಸ್ಟ್ ನೋಡಿ. ಗೊತ್ತಾಯ್ತು. ನಿಮ್ಮ ಹೆಸರು ಪ್ರಾರ್ಥನಾ ಅಲ್ವಾ? ನೀವು ರೆಸ್ಟ್ ಮಾಡಿ, ಓಕೆನಾ? ದುರ್ಗಾ ಅವರೇ, ಅಕ್ಕ ರೆಸ್ಟ್ ಮಾಡಲಿ, ನಾವು ಆಮೇಲೆ ಬರೋಣ ಆಯ್ತಾ? ನಾವು ಏನೇನೋ ಅಂದ್ಕೊಂಡ್ವಿ, ಆದರೆ ಅಂದ್ಕೊಳ್ದಿರೋದೆಲ್ಲ ಆಗೋಯ್ತು ಲಕ್ಷ್ಮಿ. ಲೀಲಾ ಅತ್ತೆ ಅವ್ರಿಗೆ ನೋವು ಆಗಿದೆಯಾ, ಅಥವಾ ಅವ್ರಿಗೆ ನೋವು ಆಗಿದ್ರು ಅವ್ರು ತೋರಿಸ್ಕೊತಿಲ್ವಾ, ಅಥವಾ ಅವ್ರಿಗೆ ನೋವೇ ಆಗಿಲ್ವಾ? ನನಗೊಂದು ಗೊತ್ತಾಗ್ತಿಲ್ಲ ರೀ. ನನಗೂ ಅದೇ ಡೌಟ್ ಲಕ್ಷ್ಮಿ. ಯಾರೇ ಆಗಲಿ ಈ ಟೈಮಲ್ಲಿ ಎಮೋಷನಲ್ ಬ್ರೇಕ್ಡೌನ್ ಆಗೇ ಆಗ್ತಾರೆ. ಬಟ್ ಲೀಲಾ ಅವ್ರು ಇಷ್ಟು ಸ್ಟ್ರಾಂಗ್ ಆಗಿದ್ರಲ್ಲ, ಏನು ರೀಸನ್ ಇರ್ಬೋದು? ಅವ್ರ ಮನಸ್ಸಲ್ಲಿ ಇರೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು, ಆದರೆ ಅತ್ತೆ ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ಯಾವಾಗಲೂ ತನಗಿರೋ ಖುಷಿನ ಕೊಟ್ಟೆ ಅಭ್ಯಾಸ. ಈಗಲೂ ಅದನ್ನೇ ಮಾಡ್ತಿದ್ದಾರೋ ಇಲ್ವೋ ನನಗೊಂದು ಅರ್ಥ ಆಗ್ತಿಲ್ಲ. ಗೊತ್ತಾಗಿರೋ ವಿಷಯದಿಂದ ತೊಂದರೆ ಆಯಿತು ಅಂತ ಹೇಳ್ಬೋದಾ, ಅಥವಾ ಒಳ್ಳೇದಾಯಿತು ಅಂತಲೇ ಹೇಳ್ಬೋದಾ? ಏನು ಹೇಳೋಕ್ಕಾಗಲ್ಲ. ಬಟ್ ಒನ್ ಥಿಂಗ್ ಈಸ್ ಕ್ಲಿಯರ್, ಲೈಫಲ್ಲಿ ಏನೇ ಆದರೂ ಅದು ಯಾವ ಟೈಮಲ್ಲಿ ಬೇಕಾದ್ರೆ ಯೂಟರ್ನ್ ತೊಗೊಂಡು ಇಡೀ ಸಿಚುವೇಶನೇ ಚೇಂಜ್ ಆಗಿಬಿಡ್ಬೋದು. ಅದಕ್ಕೆ ಇವತ್ತಿನ ಬೆಸ್ಟ್ ಎಕ್ಸಾಂಪಲ್. ಏನೇ ಆದರೂ ಲಕ್ಷ್ಮಿ, ವಿ ಹ್ಯಾವ್ ಟು ಫೇಸ್ ಇಟ್. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಲೀಲಾ ಅತ್ತೆ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು. ಅದು ಅಲ್ಲದೆ ನಾನು ಅಂತರ ಅಲ್ಲ, ನಾನು ಪ್ರಾರ್ಥನಾ. ಅಂಡ್ ಮೋರ್ ಓವರ್ ಫಸ್ಟ್ ಟೈಮ್ ನಾನು ಲೈಫಲ್ಲಿ ಇವತ್ತೇ ನಿಮ್ಮ ಮುಖಗಳನ್ನ ನೋಡ್ತಾ ಇರೋದು. ಅಯ್ಯೋ, ನೀವು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಅಂತರ ಅಕ್ಕನ ನಾನು ಸಮಾಧಾನ ಮಾಡಿದ್ದೀನಿ, ಅವ್ರು ಆದಷ್ಟು ಬೇಗ ಹುಷಾರಾಗ್ತಾರೆ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ. ನೀವಿದ್ದಾಗ ಕಿರ್ಚಾಡ್ಬಿಟ್ರಲ್ಲ, ಆಮೇಲೆ ನಾನು ಅವ್ರಿಗೆ ಸಮಾಧಾನ ಮಾಡಿದೆ, ಎಲ್ಲ ವಿಷಯನೂ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರಿಗೆ ಅರ್ಥ ಆಯ್ತು ಅನ್ಸುತ್ತೆ. ಆಮೇಲೆ ಸಣ್ಣ ಪಾಪ ಥರ ಮಲ್ಕೊಂಡೇ ಬಿಟ್ರು. ನೀವೇನು ಟೆನ್ಷನ್ ಮಾಡ್ಕೊಡಿ, ಅವ್ರು ಆದಷ್ಟು ಬೇಗ ಹುಷಾರಾಗ್ತಾರೆ. ಅವ್ರು ನನ್ನ ನೋಡಿ ಸ್ಮೈಲ್ ಮಾಡಿದ್ರು ಗೊತ್ತಾ, ನನಗಂತೂ ತುಂಬ ಖುಷಿ ಆಯಿತು.
ನೀವು ಅಂತರಾಕನ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಬಿಡಿ. ಅಂತರಾಕನ್ ಜವಾಬ್ದಾರಿ ನಂದು. ಓಕೆನಾ? ಹೇಳಿ ಓಕೆನಾ? ಓಕೆ. ಇದು ಸೂಪರ್. ನೋಡಿ, ನೀವ್ ಖುಷಿಯಾಗಿದ್ರೆ ಮನೇಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಅದನ್ನ ಮಾತ್ರ ಮರಿಬೇಡಿ. ಓಕೆನಾ? ಬೆಳಗ್ಗೆ ಅಲಾರಾಮ್ ಇಟ್ಟು ಬೇಗ ಎದ್ರೆ ಅವ್ರಿಗೆ ಹೇಗೆ ನೋಡ್ಕೋಬೇಕು, ಅವ್ರಿಗೆ ತಿನ್ನಕ್ಕೆ ಏನು ಕೊಡಬೇಕು, ಅವ್ರ ಡಯಟ್ ಏನು, ಅವ್ರು ಹಾಕೊಳ್ಳೋ ಬಟ್ಟೆ ಪ್ರತಿ ಒಂದನ್ನು ನಾನೇ ನೋಡ್ಕೋಬೇಕು. ಪ್ರೀತಿಯಿಂದ ಯಾರನ್ನಾದ್ರೂ ನೋಡ್ಕೊಂಡ್ರೆ ಅವ್ರು ಬೇಗ ವಾಸಿ ಆಗ್ತಾರೆ. ಅದು ನಿಮಗೂ ಗೊತ್ತಿದೆ. ಲೀಲಾ, ನಿನಗೆ ಅಂತರ ಬಂದ ನಾನು ಯಾಕೆ ಬೇಜಾರಾಗಬೇಕು? ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಅದು ಹೇಗಂದ್ರೆ, ನಮ್ಮ ಜೇಬಲ್ಲಿ 50 ರೂಪಾಯಿ ಸಿಕ್ಕರೆ ಖುಷಿ ಪಡೋಳು ನಾನು. ಅಂಥದ್ರಲ್ಲಿ ಬರೋದೇ ಇಲ್ಲ ಅಂತ ಅನ್ಕೊಂಡಿರೋ ಅಂತರಕ್ಕ ಮನೆಗೆ ಬಂದಿದ್ದಾರೆ ಅಂದ ತಕ್ಷಣ ನಾನು ಖುಷಿ ಪಡಲ್ವಾ? ಖುಷಿಯಿಂದ ಕುಣಿದಾಡ್ಬಿಟ್ಟಿದ್ದೀನಿ. ಅಂತರಕ್ಕ ನನ್ನ ಸೀಕ್ರೆಟ್ ಫ್ರೆಂಡು. ಅವ್ರ ಫೋಟೋ ಮುಂದೆ ಹೋಗಿ ಎಷ್ಟು ಸತಿ ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಅಂಥದ್ರಲ್ಲಿ ಅವರೇ ಬಂದಿದ್ದಾರೆ. ಇಂಥ ಸಿಚುವೇಶನಲ್ಲಿ ನಾನು ಯಾಕೆ ಬೇಜಾರಾಗಬೇಕು? ನಾನು ತುಂಬ ಖುಷಿಯಾಗಿದ್ದೀನಿ. ನೀವೆಲ್ಲ ಸುಮ್ಮನೆ ಏನೇನೋ ಅನ್ಕೋತೀರಪ್ಪ. ಥ್ಯಾಂಕ್ಸ್ ಲೀಲಾ, ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಒಬ್ಬಳೇ ಇಲ್ಲಿ ಬಂದು ನಿಂತು ಏನು ಮಾಡ್ತಾ ಇದ್ದೀಮ್ಮ? ಏನೂ ಇಲ್ಲಪ್ಪ. ಏನೂ ಇಲ್ಲ ಅಂತ ಹೇಳೋದ್ರಲ್ಲೇ ನೋವು ಕಾಣಿಸ್ತಾ ಇದೆ ಅಲ್ಲ ಮೊನ್ನೆ. ಅಪ್ಪ, ಜೀವನದಲ್ಲಿ ಏನಾದರೂ ಕಳ್ಕೊಂಡಿರ್ತಾರಲ್ಲ ಅವ್ರಿಗೆ ನೋವಾಗೋದು. ನಾನೇನು ಕಳ್ಕೊಂಡಿದ್ದೀನಿ ಅಂತ ನಂಗೆ ನೋವಾಗುತ್ತೆ. ನೀನೇ ಹೇಳು. ನಿಜ ಹೇಳಮ್ಮ, ಏನೂ ಕಳ್ಕೊಂಡಿಲ್ವಾ? ಪ್ರವಾಹದಲ್ಲಿ ಉಕ್ಕಿ ಹರಿಯುವ ನೀರಿಗೆ ಅಣೆಕಟ್ಟು ಕಟ್ಬೋದಮ್ಮ. ಆದ್ರೆ ಒಳಗಿಂದ ಉಕ್ಕಿ ಬರೋ ನೋವಿಗೆ ಯಾವ ಅಣೆಕಟ್ಟು ಕಟ್ಟಕ್ಕಾಗತ್ತೆ ಹೇಳು? ಇಲ್ಲ ಅಪ್ಪ, ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ಯಾಕೆ ಯಾರಿಗೂ ಈ ಮಾತು ಅರ್ಥ ಆಗ್ತಿಲ್ಲ? ನನ್ನ ಲೈಫಲ್ಲಿ ಇಂಥ ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅಷ್ಟು ಖುಷಿಯಾಗಿದ್ದೀನಿ. ಈ ದಿನನ ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕು. ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ನಂಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಗೊತ್ತಾ ನಿಂಗೆ? ಹಾಗಿದ್ರೆ ನಿನ್ನ ಕಣ್ಣಲ್ಲಿ ಯಾಕಮ್ಮ ನೀರು ತುಂಬಿದೆ? ಗಂಟ್ಲು ಉಬ್ಕೊಂಡಿದೆ. ನಿನ್ನ ಮಾತಲ್ಲಿ ಇಷ್ಟು ನೋವು ಕಾಣಿಸ್ತಾ ಇದೆ. ಯಾಕಮ್ಮ? ನೀನು ಜೀವನದಲ್ಲಿ ಮೊದಲನೇ ಸಲ ನನ್ನೆದುರಿಗೆ ಕಣಮ್ಮ ಹತ್ತಿದ್ದು. ನಿನ್ನನ್ನು ಹೀಗೆ ಹಿಡ್ಕೊಂಡು ನೀನು ಹತ್ತಿದ್ದನ್ನ ನೋಡಿ ಅದೇ ನಿನ್ನ ಜೀವನದ ಕೊನೆ ಅಳು ಆಗ್ಬೇಕು, ಮತ್ತೆ ನೀನು ಅಳಬಾರ್ದು ಅಂದ್ಕೊಂಡಿದ್ದೆ. ಆದ್ರೆ ನಾನು ಅನ್ಕೊಂಡ ಹಾಗೆ ಆಗ್ಲಿಲ್ಲಮ್ಮ. ನೀನು ಮತ್ತೆ ಅಳೋ ಹಾಗಾಯ್ತು. ನಾನು ಸೋತ್ಬಿಟ್ಟೆ ಕಣಮ್ಮ. ನಿಮ್ಮಪ್ಪ ಸೋತ್ಬಿಟ್ಟ. ಅಪ್ಪ
ಬೇಡಮ್ಮ, ನೀನು ಅಳಬಾರ್ದು ಮರಿ, ಸಮಾಧಾನ ಮಾಡ್ಕೊ. ಪ್ಲೀಸ್ ಅಪ್ಪ, ನನ್ನ ಮನಸ್ಸು ಹಗುರ ಆಗೋವರೆಗೂ ನಾನು ಹತ್ಬಿಡ್ತೇನೆ. ಮಳೆ ನಿಂತು ಮೋಡ ಹಗುರ ಆದಷ್ಟು ನನ್ನ ಮನಸ್ಸು ಹಗುರ ಆಯ್ತಪ್ಪ. ಥ್ಯಾಂಕ್ ಯು ಸೋ ಮಚ್. ಮನಸ್ಸಲ್ಲಿ ಇಷ್ಟು ದುಃಖ ಇಟ್ಕೊಂಡು ಅದು ಹೇಗೆ ಮಗಳೇ ಎಲ್ಲರ ಮುಂದೆ ನಗ್ನಗ್ತಾ ಇದ್ದೆ? ನಿನ್ನ ಜೀವನ ನಾಶ ಆಗೋಯ್ತಲ್ಲ ಮಗಳೇ. ಅಪ್ಪ ಹಾಗೆ ನಾನು ಏನೂ ಮಾಡೋಕ್ಕಾಗಲಿಲ್ವಲ್ಲ. ಅಪ್ಪ, ನನ್ನ ಮಗಳ ಜೀವನ ಹಾಳಾಯ್ತು, ಅವಳ ಜೀವನ ನಾಶ ಆಯ್ತು ಅಂತ ನೀನೊಂದ್ಸತಿ ಈ ಥರ ಎಲ್ಲ ಮಾತಾಡಬಾರ್ದು. ನಿನ್ನ ಮಗಳಿಗೆ ಏನೂ ಆಗಿಲ್ಲ, ಅವಳು ತುಂಬ ಸ್ಟ್ರಾಂಗ್ ಆಗಿದ್ದಾಳೆ. ನನ್ನ ಲೈಫಲ್ಲಿ ಅಂಥ ಅನ್ಯಾಯ ಏನೂ ಆಗಿಲ್ಲ ಅಪ್ಪ. ಎಲ್ಲರ ಲೈಫಲ್ಲಿ ಏನಾಗುತ್ತೋ ಅದು ನನ್ನ ಲೈಫಲ್ಲಿ ಆಗಿದೆ. ನನ್ನ ಹಣೆ ಬರ ಅಷ್ಟೆ, ಇದರಲ್ಲಿ ಸ್ಪೆಷಲ್ ಅನ್ನೋದೇನೂ ಇಲ್ಲ. ಆದರೆ ಅವ್ರು ಖುಷಿಯಾಗಿದ್ದಾರಲ್ಲ, ನನಗಷ್ಟೇ ಸಾಕು ಅಪ್ಪ. ನೋಡು, ನಾನಿಲ್ಲಿ ಮಾತಾಡಿರೋದನ್ನ ನೀನು ಯಾರ ಹತ್ರನೂ ಹೇಳಬಾರ್ದು, ಹಾಗಂತ ನಂಗೆ ಮಾತು ಕೊಡು. ಮಾತು ಕೊಡು ಅಪ್ಪ. ನಾನು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡು ಮಗಳೇ. ನೀನು ಇದನ್ನೆಲ್ಲ ಏನಕ್ಕೋಸ್ಕರ ಮಾಡ್ತಾ ಇದ್ದೀಯ? ಅಪ್ಪ, ಮದುವೆ ನಿಂತ ತಕ್ಷಣ ಮದುವೆ ಹೆಣ್ಣು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಎಲ್ಲರೂ ನೋಡ್ತಾ ಇರ್ತಾರೆ. ನಾನು ಬೇಜಾರಾಗಿರ್ತೀನಿ, ನಾನು ಕಣ್ಣೀರು ಹಾಕ್ತೀನಿ, ನನ್ನ ಜೀವನ ಹಾಳಾಗೋಯ್ತು ಅನ್ನೋ ನೋವಲ್ಲಿರ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ನಮ್ಮ ಮನೆಯವ್ರಿಗೆ ಆ ಗಿಲ್ಟ್ ಫೀಲ್ ಬರ್ಸೋಕ್ಕೆ ನನಗಿಷ್ಟ ಇಲ್ಲ ಅಪ್ಪ. ನಮ್ಮ ಮನೆಯವರು ಯಾವಾಗಲೂ ಖುಷಿಯಾಗಿರ್ಬೇಕು. ನನ್ನಿಂದ ಅವ್ರು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋದು ನಂಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ನಾನು ಎಲ್ಲರ ಮುಂದೆ ನಗ್ತಾ ಇರ್ತೀನಿ, ಖುಷಿಯಾಗಿರ್ತೀನಿ. ನೀನು ಅಷ್ಟೆ, ಮಾತು ಕೊಟ್ಟಿದ್ಯಾ, ಈ ವಿಷಯನ ಯಾರಿಗೂ ಹೇಳ್ಬೇಡ ಅಪ್ಪ. ಆಯ್ ಕಣಮ್ಮ, ಲಕ್ಷ್ಮಿ, ಎಷ್ಟೊತ್ತು ಹೀಗೆ ಕೊಡ್ತೀಯಾ? ಬಾ, ಊಟ ಮಾಡು ಬಾ ಪ್ಲೀಸ್. ನನಗೆ ಹಸಿವಿಲ್ಲ. ಸರಿ, ಅಟ್ಲೀಸ್ಟ್ ಜ್ಯೂಸ್ ಆದರೂ ಕುಡಿತವ. ಬೇಡ ರೀ, ನನ್ನ ಗಂಟಲ್ಲಿ ಏನೂ ಇಳಿಯಲ್ಲ. ಅರೆ, ಯಾಕೆ ಹೀಗೆ ಮಾಡ್ತೀಯಾ? ನೋಡು, ಲೈಫಲ್ಲಿ ಏನೇ ಆದರೂ ಅದನ್ನ ಧೈರ್ಯವಾಗಿ ಎದುರಿಸ್ಬೇಕು. ಅಟ್ಲೀಸ್ಟ್ ಈ ಸಿಚುಯೇಷನ್ನ ಕಂಟ್ರೋಲ್ ಮಾಡೋಕ್ಕಾದ್ರೂ ನಮಗೆ ಎನರ್ಜಿ ಬೇಡವಾ? ತಗೋ ಪ್ಲೀಸ್, ಕುಡಿ ಪ್ಲೀಸ್. ಪ್ಲೀಸ್, ನನಗೆ ಬೇಜಾರಾಗಿದೆ, ನನ್ನನ್ನು ಫೋರ್ಸ್ ಮಾಡಬೇಡಿ. ನೋಡು ಲಕ್ಷ್ಮಿ, ಇಡೀ ಮನೇಲಿ ಎಲ್ಲರೂ ನಿನ್ನ ಹಾಗೆ ರಿಯಾಕ್ಟ್ ಮಾಡಿದ್ರೆ ಇದು ಮನೆ ಉಳ್ಕೊಳತ್ತ? ನೀನೇ ಹೇಳು. ಇಲ್ಲಿ ನಮಗೆ ನೋವಾಗಿದೆಯಾ ಅಂತ ಕೇಳಿದ್ರು ಹ್ಞೂ ಅನ್ಬೇಕು, ಖುಷಿಯಾಗಿದೆಯಾ ಅಂತ ಕೇಳಿದ್ರು ಹ್ಞೂ ಅನ್ಬೇಕು. ಈ ಸಿಚುಯೇಷನ್ ನಮ್ಗೆ ಏನು ಅಂತ ಅರ್ಥ ಆಗ್ತಿಲ್ಲ.
ಇನ್ನು ನೀನು ಡಿಸೈಡ್ ಮಾಡ್ಬಿಟ್ಯಾ? ನಿಮ್ಮಷ್ಟು ಯೋಚನೆ ಮಾಡೋ ತಲೆ ನನಗಿಲ್ಲ. ಪ್ಲೀಸ್ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಯಾರು ಹಠ ಮಾಡ್ತಿರೋದು? ಪ್ರಮೋದ್, ನೀವ್ ಈ ಕಡೆ ಬನ್ನಿ, ನಾನು ವಿಚಾರಿಸ್ಕೋತೀನಿ. ಏನಮ್ಮ ಲಕ್ಷ್ಮಿ, ತುಂಬಾ ಬೇಜಾರಾಗಿದ್ಯಂತೆ, ನೋವಲ್ಲಿದ್ಯಂತೆ. ಅತ್ತೆ ನಿಮ್ಗಿದೆಲ್ಲ ಗೊತ್ತಾಗಲ್ಲ. ಲಕ್ಷ್ಮಿ, ನಿನಗೆ ಗೊತ್ತಾಗದೆ ಇರೋದೆಲ್ಲ ನನಗೆ ಗೊತ್ತಾಗತ್ತೆ. ಯಾಕಂದ್ರೆ ನಾನು ನಿಮ್ಮ ಅತ್ತೆ. ಬಾ, ಊಟ ಮಾಡ್ಬಾ. ಇಲ್ಲ ಅತ್ತೆ, ನಾನು ಬರಲ್ಲ. ನೋಡಿ, ಆಗ್ಲಿಂದ ಹೇಳ್ತಿದ್ದೀನಿ, ಬರ್ತಿಲ್ಲ. ಪ್ರೀತಿ ಅಂತ ಹೇಳಿದ್ರು ಕೇಳ್ತಿಲ್ಲ. ಪ್ರೀತಿಯಿಂದ ಹೇಳಿದ್ರು ಕೇಳಲಿಲ್ಲ ಅಂದ್ರೆ 2 ಕೊಟ್ಟು ಕರ್ಕೊಂಡು ಹೋಗ್ಬೇಕು. ಇವಾಗೇನ್ ಲಕ್ಷ್ಮಿ, ಊಟಕ್ಕೆ ಬರ್ತೀಯಾ ಅಥವಾ ಬಾಯಿ ಮೇಲೆ ಬರೆ ಹಾಕಿ ಕರ್ಕೊಂಡು ಹೋಗ್ಬೇಕಾ? ಅತ್ತೆ. ಅತ್ತೇನೆ. ನಿನ್ಗೆ ಮುದ್ದು ಜಾಸ್ತಿ ಆಗಿದೆ. 1-2 ಕೊಟ್ರೇನೆ ಬುದ್ಧಿ ಬರೋದು. ಪಾಪ ಗಂಡ ಅವಾಗ್ಲಿಂದ ಊಟಕ್ಕೆ ಬಾ ಅಂತ ಕರೀತಿದ್ದಾನೆ, ನೀವಿಬ್ರು ಸೇರ್ಕೊಂಡು ಊಟ ಮಾಡ್ಬೇಕು. ಅದೇ ಸಂಸಾರ ತಾನೆ. ಪಾಪ ಪ್ರಮೋದು ಆಗ್ಲಿಂದ ಊಟಕ್ಕೆ ಕರಿತಾ ಇದಾರೆ. ನಂಗೆ ಬೇಜಾರಾಗಿದೆ, ಹರ್ಟ್ ಆಗಿದೆ, ನಂಗೆ ಹಸಿವಿಲ್ಲ ಅಂತೆಲ್ಲ ನಾಟಕ ಮಾಡ್ಬಿಡ. ನೀನು ಊಟ ಮಾಡ್ಬಿಟ್ಟು ಬೇಜಾರಾದ್ರೂ ಮಾಡ್ಕೋ, ಹರ್ಟ್ ಆದ್ರೂ ಮಾಡ್ಕೋ, ನಾನೇನು ಕೇಳಲ್ಲ. ಗೊತ್ತಾಯ್ತಾ?